ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರಶ್ನೆಗಳು ಕೂಡ ನಿಮ್ಮಲ್ಲಿ ಇರುವಂತದ್ದು. ಸೊ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಕಾರ್ಯಕ್ರಮದ ಮುಖೇನವಾಗಿ ಉತ್ತರವನ್ನ ಕೂಡ ನೀಡ್ತಾ ಹೋಗ್ತಾರೆ. ಎಸ್, ನಮ್ಮ ಕಾರ್ಯಕ್ರಮದಲ್ಲಿ ಗೆಸ್ಟ್ ಕೂಡ ಇದ್ದಾರೆ, ಅವರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಎಸ್, ನಾಗರಾಜ್ ಶರ್ಮಾ ಜ್ಯೋತಿಷಿಗಳಿದ್ದಾರೆ, ನಿಮ್ಮ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ನೀಡ್ತಾ ಹೋಗ್ತಾರೆ. ಮೊದಲನೇದಾಗಿ ವೆಲ್ಕಮ್ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಏನು ಕಾರ್ತಿಕ್ ದೀಕ್ಷಿತ್ ಆಧ್ಯಾತ್ಮಿಕ ಚಿಂತಕರು ಕೂಡ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುಜಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಾ ಆಗ್ಲೇ ಹೇಳ್ದ ಹಾಗೆ ಗುರುಜಿ, ಬಹಳಷ್ಟು ಆತಂಕ ಇದೆ, ಹೆಂಗ್ ಬಂತು ಪಿತೃಪಕ್ಷ, ಯಾಕಾಗಿ ಮಾಡಬೇಕು ಅಂತ ಹೇಳಿ ಕೂಡ ತಿಳಿಸ್ಕೊಟ್ರಿ. ಏನು ಅದರ ವಿಧಿವಿಧಾನಗಳು, ಯಾವ ರೀತಿಯಾಗಿ ಮಾಡಬೇಕು ಮನೆಗಳಲ್ಲಿ ಪಿತೃಪಕ್ಷವನ್ನ ತಿಳಿಸ್ಕೊಟ್ರಿ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರುಗಳು ಬಹಳ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ರು. ನಮ್ಮ ಎಲ್ಲ ಆಚರಣೆಗಳಲ್ಲೂ ಒಂದು ಮಾನವೀಯ ಮೌಲ್ಯ ಇದೆ, ಒಂದು ವಿಜ್ಞಾನ ಇದೆ. ಅದನ್ನು ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ. ಈ ಮಹಾಲಯ ಅಮಾವಾಸ್ಯೆ ಮತ್ತು ನೀವು ಹೇಳಿರೋ ಗ್ರಹಣ, ಇವೆರಡರಲ್ಲಿ ಏನು ಮಾನವೀಯ ಮೌಲ್ಯ ಇದೆ, ಏನು ವಿಜ್ಞಾನ ಇದೆ ಅಂತ ಎಷ್ಟೋ ಜನಕ್ಕೆ ಪ್ರಶ್ನೆ ಆಗ್ತಾರೆ. ಈ ಗ್ರಹಣ ಕಾಲದಲ್ಲಿ ನಾವು ಇಲ್ಲ ಊಟ ಮಾಡ್ತೀವಿ, ಏನಾಗ್ಬಿಡುತ್ತೆ ಅಂತೆಲ್ಲ ಪ್ರಶ್ನೆಗಳಿರುತ್ತೆ. ಅದೆಲ್ಲದಕ್ಕೂ ಮೊದಲನೇದಾಗಿ ಅವರುಗಳಿಗೆ ಒಂದು ಸಮಾಧಾನ ನೀಡಬೇಕಾಗಿರುವಂತಹ ಕರ್ತವ್ಯ ನಮ್ಮಲ್ಲಿದೆ. ಗುರುಗಳು ಹೇಳಿದಾಗೆ, ಈಗ ಭೂಲೋಕ ಮತ್ತು ಸ್ವರ್ಗಲೋಕದ ಮಧ್ಯೆ ಇದರಲ್ಲಿ ಶಾಸ್ತ್ರ ಹೇಳ್ತೀನಿ ನಾನು. ಆಧ್ಯಾತ್ಮ ಅಂತ ಅಂದರೆ ಗರುಡ ಪುರಾಣ ಮತ್ತು ಮಾರ್ಕಂಡೇಯ ಪುರಾಣ ಎರಡೂ ಕಡೆ ಇದ್ರ ಉಲ್ಲೇಖ ಮಾಡಿದ್ದಾರೆ. ಭೂಲೋಕ ಮತ್ತು ಸ್ವರ್ಗಲೋಕದ ನಡುವೆ ಇನ್ನೊಂದು ಲೋಕ ಇದೆ, ಅದನ್ನು ಪಿತೃಲೋಕ ಅಂತ ಕರೀತಾರೆ. ಇಲ್ಲಿ ದೇಹವನ್ನು ತ್ಯಜಿಸಿರೋ ಆತ್ಮಗಳೆಲ್ಲ ಆ ಪಿತೃಲೋಕದಲ್ಲಿ ವಾಸಸ್ಥಾನ ಫಸ್ಟ್ ಪ್ರಿಯಾರಿಟಿ ಅಲ್ಲಿ ಕೊಡ್ತಾರೆ. ಯಮ ಅಲ್ಲಿ ಅವ್ರಿಗೆ ಅವನ ಆಳ್ತಾ ಇರ್ತಾನೆ, ಅಲ್ಲಿ ಅವ್ರನ್ನ ಇರಿಸ್ತಾನಂತೆ. ಅದಾದಮೇಲೆ ಅವರ ಕರ್ಮಾನುಸಾರ ಸ್ವರ್ಗಕ್ಕೆ ಹೋಗ್ಬೋದಾ, ಇಲ್ಲ ಮೋಕ್ಷ ಪ್ರಾಪ್ತಿನ ಅಥವಾ ಪುನರ್ಜನ್ಮನ ಅಂಥೇಳಿ ಆ ಆತ್ಮಗಳನ್ನು ಅವನು ಅಲೋಕೇಟ್ ಮಾಡ್ತಾನಂತೆ. ಸೊ ಗುರುಗಳು ಹೇಳಿದ ಲೋಕ ಅದು ಆ ಇನ್ ಬಿಟ್ವೀನ್ ಇರುವಂಥದ್ದು. ಇದನ್ನು ನೀವು ವಿಜ್ಞಾನದಲ್ಲಿ ಹುಡುಕಿದ್ರೆ ಸದರನ್ ಸೆಲೆಸ್ಟಿಯಲ್ ಸ್ಪಿಯರ್ ಅಂತ ಇದೆ, ನೀವು ಗೂಗಲ್ ಮಾಡಿ ನೋಡಬಹುದು. ಅದು ಆ ಸ್ಪೇಸನ್ನೇ ನಾವು ಖಗೋಳ, ಆಕಾಶ ಖಗೋಳ ಅಂತ ಕನ್ನಡದಲ್ಲಿ ಕರಿತೀವಿ. ಅದನ್ನೇ ಪಿತೃಲೋಕ ಅಂತ ಹೇಳಿರುವಂಥದ್ದು. ಸೊ ಈಗ ಭಾದ್ರಪದ ಮಾಸದ ಕೃಷ್ಣ ಪಕ್ಷ 15-16 ದಿನ ಅಮಾವಾಸ್ಯೆ ತನಕ, ಈ ಸಮಯದಲ್ಲಿ ನಾವು ಅಂದರೆ ದಕ್ಷಿಣ ಭಾರತೀಯರು ಮತ್ತು ಪಶ್ಚಿಮ ಭಾರತೀಯರು ನಾವು ಈ ಪಕ್ಷ ಅಂತ ಈ ಆಚರಣೆಯನ್ನು ಮಾಡ್ತೀವಿ. ಅದೇ ಉತ್ತರ ಭಾರತೀಯರು ಮತ್ತು ಪೂರ್ವ ಭಾರತೀಯರು ಏನು ಮಾಡ್ತಾರೆ, ಅವರು ಮುಂದೆ ಆಶ್ವಯುಜ ಮಾಸದಲ್ಲಿ ಅಲ್ಲಿ ಬರೋ ಕೃಷ್ಣ ಪಕ್ಷದಲ್ಲಿ ಆಚರಿಸ್ತಾರೆ. ಕಾನ್ಸೆಪ್ಟ್ ಒಂದೇ ಇದೆ, ಅವರ ಟೈಮ್ ಬೇರೆ, ನಮ್ಮ ಟೈಮ್ ಬೇರೆ. ಈಗ ನಾವು ಈ ಕಾಲ ನಮ್ಮ ಕಾಲದಲ್ಲಿ ಆಚರಿಸ್ತಿದ್ದೀವಿ. ನಮ್ಮ ಪಿತೃಗಳೆಲ್ಲ ಅಲ್ಲಿಂದ ಬರ್ತಾರೆ, ಅವ್ರಿಗೊಂದು ಸಂತೃಪ್ತಿ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಈಗ ಗರುಡ ಪುರಾಣದಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ದೇವರುಗಳನ್ನು ಆರಾಧಿಸಿ, ಭೂತಗಳನ್ನು ಆರಾಧಿಸಿ, ಅದರ ಜೊತೆಗೆ ಅತಿಥಿಗಳನ್ನು ಆರಾಧಿಸಿ, ಅದರ ಜೊತೆಗೆ ಪಿತೃಗಳನ್ನು ಆಧರಿಸಿದ್ರೆ ನಿಮಗೆ ಸಂಪೂರ್ಣ ಮುಕ್ತಿ ಸಿಗುತ್ತೆ ಅಂತ ಹೇಳುತ್ತೆ. ಸೊ ಪಿತೃಗಳು ಅಂದರೆ ಯಾರು? ನಮ್ಮ ಪೂರ್ವಜರು. ಹಾಗಾದರೆ ಎಷ್ಟು ಪೂರ್ವಜರು? ಈಗ ನನ್ನ ಗೋತ್ರ ಬಂದು ಯಾವುದೋ ಒಂದಿದೆ, ನನ್ನ ಪೂರ್ವಜರು 10-15 ಆಗಿರ್ಬೋದು. ಆದರೆ ಎಷ್ಟು ಜನ? ಪ್ರಮುಖವಾಗಿ ಹಿಂದಿನ 3 ತಲೆಮಾರುಗಳು ಅಂತ ನಾವು ಕರಿತೀವಿ. ಹಿಂದಿನ 3 ತಲೆಮಾರಿನ ನಮ್ಮವರನ್ನು, ನಮ್ಮ ಮನೆಯ ಹಿರಿಯರು ಅಥವಾ ನಮ್ಮೊಟ್ಟಿಗಿದ್ದು ಅಪಮೃತ್ಯುಗೋ ಅಥವಾ ಏನೋ ಒಂದು ಅವ್ರ ಕರ್ಮಾನುಸಾರ ದೇಹವನ್ನು ತ್ಯಜಿಸಿ ಆ ಪಿತೃಲೋಕಕ್ಕೆ ಹೋಗಿರುವಂಥವ್ರನ್ನ ನಾವು ಈ 15 ದಿವಸದಲ್ಲಿ ಅವ್ರನ್ನ ಕರೆದು, ಇಲ್ಲಿ ಮಾನವೀಯ ಮೌಲ್ಯ ಏನಿದೆ ಅಂದರೆ ಎಲ್ಲರೂ ಒಟ್ಟಿಗೆ ಸೇರ್ತಾರೆ, ಎಲ್ಲ ಕುಟುಂಬದವರು ಒಟ್ಟಿಗೆ ಸೇರಿ, ಅಂದರೆ ಒಂದು ಕುಟುಂಬದ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಸೇರಿ ಒಂದು ಮನೆಯಲ್ಲಿ ಅವರಿಗೆ ಈಗ ಸಹಜವಾಗಿ ಅವ್ರಿಗೆ ಇಷ್ಟವಾಗಿದ್ದದ್ದೇನು ಅನ್ನೋದನ್ನು ಎಲ್ಲ ಅವ್ರಿಗೋಸ್ಕರ ಮೀಸಲಿಟ್ಟು ದೇವರ ಸ್ಥಾನ ಕೊಟ್ಟು ಪೂಜೆಗಳನ್ನ ಮಾಡಿ, ಅದಾದಮೇಲೆ ಅವರೇ ಅದನ್ನೆಲ್ಲ ಸ್ವೀಕರಿಸ್ತಾರೆ. ಆದರೆ ಅವರ ಆಶೀರ್ವಾದ ಸಿಕ್ತು ಅನ್ನೋ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಸೊ ಇದು ಬಹಳ ಬಹಳ ಇಂಪಾರ್ಟೆಂಟ್. ಒಂದು ಮಾನವೀಯ ಮೌಲ್ಯ, ಎಲ್ಲರನ್ನೂ ಒಗ್ಗೂಡಿಸುವಂಥ ಒಂದು ಆಚರಣೆ. ಇದು ಎಲ್ಲ ಧರ್ಮ ಪದ್ಧತಿಗಳಲ್ಲಿ ಇರಲ್ಲ. ನಮ್ಮ ಪದ್ಧತಿಯಲ್ಲಿ ನಾವು ಪೂರ್ವಜರನ್ನೂ ನೆನೆಸ್ಕೋತೀವಿ, ಅವ್ರಿಗೋಸ್ಕರ ಒಂದು ಕಾಲನ ಮೀಸಲಿಡ್ತೀವಿ ಅಂದರೆ ಅದು ತುಂಬ ಖುಷಿ ಪಡಬೇಕಾಗಿರುವಂಥದ್ದು. ಸೊ ಇದು ಮಹಾಲಯ ಅಮಾವಾಸ್ಯೆ ಬಗ್ಗೆ ಆಗುತ್ತೆ. ಇನ್ನು ಗ್ರಹಣ ಅಂತ ಹೇಳಿದ್ರೆ, ಇವತ್ತು ಗ್ರಹಣ ಗುರುಗಳು ಹೇಳಿದಾಗೆ ನಮಗೆ ಗೋಚರಿಸಲ್ಲ. ಬಿಕಾಸ್ ಇವತ್ತು ಈ ಗ್ರಹಣ ಆಗ್ತಾ ಇರುವಂಥದ್ದು ಮೇಜರ್ ಇಂಪ್ಯಾಕ್ಟ್ ಇರುವಂಥದ್ದು ನಮಗೆ ಅರ್ಜೆಂಟೀನಾ ಆ ಪ್ರಾಂತ್ಯದಲ್ಲಿ. ಈ ಗ್ರಹಣ ಅನ್ನೋ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ನಮ್ಮ ಭೂಮಿ, ಸೂರ್ಯ, ಚಂದ್ರ ಇವ್ರುಗಳು ಮಾತ್ರ ನಡುವೆ ಇದೆ ನಮಗೆ. ಇವತ್ತಾಗ್ತಿರುವಂಥ ಗ್ರಹಣ, ಇವತ್ತು ಅಂದರೆ ನಾಳೆ ರಾತ್ರಿ ಐ ಥಿಂಕ್ 9:39ರಿಂದ ಅಕ್ಟೋಬರ್ 3ನೇ ತಾರೀಕು ಬೆಳಗಿನ ಜಾವ 3:17 ತನಕ ಗ್ರಹಣ ಇದೆ. ಏನಾಗ್ತಿದೆ ಅಂದರೆ ಭೂಮಿ ಹಾಗೂ ಸೂರ್ಯನ ನಡುವೆ ಚಂದ್ರ ಬರ್ತಾ ಇದೆ. ಚಂದ್ರ ಬಂದು ಏನಾಗ್ತಿದೆ ಅಂದರೆ ಇಟ್ ಈಸ್ ಕ್ರಿಯೇಟಿಂಗ್ ಒಂದು ರಿಂಗ್ ಆಫ್ ಫೈರ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ.
ಸುತ್ತ ಒಂದು ಫೈರ್ ರಿಂಗ್ ಥರ ಸೂರ್ಯನ ಭೂಮಿಯಿಂದ ನೋಡಿದ್ರೆ ಆ ರೀತಿ ಕ್ರಿಯೇಟ್ ಮಾಡ್ತಾ ಇದೆ. ಅದು ನಮಗೆ ಗೋಚರಿಸಲ್ಲ. ಕಾರಣ ಅಂದರೆ ನಾವಿರುವಂಥ ಪ್ರಾಂತ್ಯದಕ್ಕೆ ಇದು ಕವರ್ ಮಾಡ್ತಿಲ್ಲ. ನಮಗೆ ರಾತ್ರಿ ಆಗೋಗಿರುತ್ತೆ. ಭೂಮಿ ಇವಾಲ್ವ್ ಆಗಬೇಕಾದ್ರೆ ನಮಗೆ ಆ ಸ್ಥಾನ ಸಿಗಲ್ಲ ಇವಾಗ. ಸೊ ನಾವೆಲ್ಲವನ್ನು ನಾವು ಮಾಡುವಂಥದ್ದು ಎನರ್ಜಿಗಳು ಅಂತೀವಿ, ಶಕ್ತಿಗಳು. ಈಗ ಸೂರ್ಯನಿಂದ ಬರುವಂಥ ಶಕ್ತಿ ಕಿರಣ, ಆ ಕಿರಣ ನೇರವಾಗಿ ನಮಗೆ ಬೀಳ್ತಾ ಇದೆ. ನಾವೆಲ್ಲ ಆರೋಗ್ಯವಾಗಿದ್ದೀರಿ. ದಟ್ಸ್ ಕಾಲ್ಡ್ ವಿಟಮಿನ್ ಡಿ ಅಂತ ಹೇಳ್ತಾರೆ. ಗ್ರಹಣ ಕಾಲದಲ್ಲಿ ಗುರುಗಳು ಹೇಳಿದಾಗೆ ಕೇತುಗ್ರಸ್ತ ಗ್ರಹಣ ಅಂತೀವಿ. ಇನ್ ಬಿಟ್ವೀನ್ ಯಾವುದೋ ಒಂದು ಗ್ರಹ ಬಂದ್ಬಿಡುತ್ತೆ, ಅವತ್ತು ಸೂರ್ಯನ ಕಿರಣ ನೇರವಾಗಿ ನನಗೆ ಬರಲ್ಲ. ಆಗ ಈ ದರ್ಬೆ ಇಡೋ ಪದ್ಧತಿ ಇದೆ. ಈ ವಿಪ್ರರ ಮನೆಗಳಲ್ಲಿ ಎಲ್ಲ ಕಡೆ ದರ್ಬೆ ಇಡ್ತಾರೆ. ಆಮೇಲೆ ಏನು ಆಹಾರ ಸೇವಿಸಬೇಡಿ ಅಂತೀವಿ. ಅದರಲ್ಲಿರೋ ವಿಜ್ಞಾನನೇ ಅದು ಒಂದು ಕಾನ್ಷಿಯಸ್, ನಿಮಗೆ ಒಂದು ಅರಿವು ಕ್ರಿಯೇಟ್ ಮಾಡುತ್ತೆ. ಇಷ್ಟು ದಿನ ಸೂರ್ಯನಿಂದ ನೇರವಾಗಿ ಕಿರಣ ಬರ್ತಾಯಿತ್ತು, ನಾನು ಆರೋಗ್ಯವಾಗಿದ್ದೆ. ಇವತ್ತು ಯಾವುದೋ ಒಂದು ಇನ್ನೊಂದು ಗ್ರಹ ಮಧ್ಯೆ ಬಂದಿದೆ, ಆ ಗ್ರಹದಿಂದ ನನಗೆ ಬರ್ತಾ ಇದೆ. ದೇರ್ ಇಸ್ ಎ ಚಾನ್ಸ್ ಆ ಎನರ್ಜಿನಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ದರ್ಬೆ ಅಂದರೆ ನಿಮಗೆ ಸಾಮಾನ್ಯವಾಗಿ ಒಣಗೋಗಿರುವಂಥ ಹುಲ್ಲು. ಸೊ ಏನಾಗ್ತಿತ್ತು ಅಂದರೆ ಆ ಎನರ್ಜಿನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಆ ಹುಲ್ಲು ಬಗ್ಗಂತ ಹತ್ಕೊಳ್ಳುತ್ತೆ ಒಣಗೋಗಿರೋ ಕಾರಣದಿಂದಾಗಿ. ಅದೊಂದು ಕಾನ್ಷಿಯಸ್ ಕ್ರಿಯೇಟ್ ಮಾಡುತ್ತೆ. ಆ ಅರಿವನ್ನು ಏನೂ ಆಗಿಲ್ಲ, ಈ ಗ್ರಹಣದಿಂದ ನಮಗೆ ಏನು ತೊಂದರೆ ಇಲ್ಲ, ಅಥವಾ ತೊಂದರೆ ಆದರೆ ಅದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಎಲ್ಲ ಕಡೆ ದರ್ಬೆಗಳನ್ನ ಇಡ್ತೀವಿ. ಆಹಾರ ಏನಕ್ಕೆ ಸೇವಿಸ್ತೀವಿ ಅಂದರೆ ಇದೇ ಉದ್ದೇಶಕ್ಕೆ. ನೇರವಾಗಿ ಸೂರ್ಯನಿಂದ ಬರ್ತಿದ್ದೋ ಎನರ್ಜಿ ಇವತ್ತು ಇನ್ನೊಂದು ಯಾವುದೋ ಗ್ರಹನ ಟಚ್ ಆಗಿ ಬರ್ತಾ ಇದೆ. ಅಲ್ಲಿ ಗೊತ್ತಿಲ್ಲ ಆ ಗ್ರಹದ ಕ್ವಾಲಿಟೀಸ್ ಹೇಗಿದೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿದೆ, ಅದನ್ನು ಟಚ್ ಆದಮೇಲೆ ಅದು ಯಾವ ರೀತಿ ಪರಿಣಾಮ ಬೀಳ್ಬೋದು ಅಂತ. ಹಾಗಾಗಿ ನಾವು ಆ ಸಮಯದಲ್ಲಿ ಬೇಡ, ಆವಾಗ ಏನು ಸೇವಿಸಬೇಡಿ ಅಂತೀವಿ. ಇದು ತುಂಬ ಚೆನ್ನಾಗಿರೋ ವಿಜ್ಞಾನ. ಬಟ್ ನಮಗೆ ಅದು ಗೊತ್ತಾಗಲ್ಲ. ಅರಿವಿಲ್ಲದೆ ನಾವು ಆಹಾರ ತಿಂತೀವಿ, ಏನಾಗ್ಬಿಡುತ್ತೆ ಅಂತಾರೆ. ಏನೂ ಆಗದೇ ಇರ್ಬೋದು, ಬಟ್ ಏನು ಬೇಕಾದರೂ ಆಗಲೂಬಹುದು. ಸೊ ಇದು ಗ್ರಹಣ. ಸೊ ಗುರುಗಳು ಹೇಳಿದಾಗೆ ಒಂದು ಪಿತೃಗಳನ್ನು ತುಂಬ ಮನಸಾರೆ ನಾವು ಸಂತೈಸಬೇಕು. ಇನ್ನೊಂದು ಪ್ರಶ್ನೆ ಕೇಳಿದ್ರು ನನಗೆ ನೆನ್ನೆ ಒಬ್ಬರು, ಹಾಗಾದರೆ ಆಲ್ರೆಡಿ ಸ್ವರ್ಗಲೋಕಕ್ಕೆ ಪಿತೃಲೋಕದಿಂದ ಹೋಗ್ಬಿಟ್ಟಿರ್ತಾರೆ, ನಾವು ಅವ್ರಿಗೆ ಕರೆದ್ರೆ ಬರಲ್ವಲ್ಲ ಅಂತ. ಖಂಡಿತ ಇಲ್ಲ. ಅವರು ಸ್ವರ್ಗಲೋಕದಲ್ಲಿದ್ದರೂ ನೀವು ಮಾಡುವಂಥ ಒಂದು ಕರ್ಮ, ನೀವು ಅವ್ರನ್ನ ಪ್ರೇ ಮಾಡುವಂಥ ಇದು ಅವ್ರಿಗೆ ತಲುಪುತ್ತೆ. ಇನ್ನೊಂದು, ಕೆಲವೊಬ್ಬರು ಆಲ್ರೆಡಿ ಇನ್ನೊಂದು ಜನ್ಮ ತಾಳ್ಬಿಟ್ಟಿರ್ತಾರೆ, ಇನ್ನೆಲ್ಲೋ ಹುಟ್ಟಿರ್ತಾರೆ, ಇನ್ನೆಲ್ಲೋ ಬೆಳೀತಾ ಇರ್ತಾರೆ. ಅವರಿಗೂ ಸಹ ನೀವು ಇಲ್ಲಿ ಪಿತೃಗಳಿಗೆ ಮಾಡುವಂತಹ ಒಂದು ಕರ್ಮ ತಲುಪುತ್ತೆ. ಸೊ ಅದು ವಂಡರ್ಫುಲ್, ನಮ್ಮಲ್ಲಿರುವಂತಹ ಸುಂದರವಾದ ಸಂಪ್ರದಾಯ. ಇನ್ನು ಗ್ರಹಣ ಆಗಲೇ ಹೇಳಿದಾಗೆ ಪಿತೃಪಕ್ಷದ ಈ ಮಹಾಲಯ ಅಮಾವಾಸ್ಯೆ ಅಂದರೆ ಇವತ್ತು ರಾತ್ರಿ 9:39 ನಾಳಿದ್ದು ಅಕ್ಟೋಬರ್ 3ನೇ ತಾರೀಕು ಬೆಳಗ್ಗೆ 12:19 ತನಕನೂ ಈ ಅಮಾವಾಸ್ಯೆ ಕಾಲ ಇದೆ. ಈ ಕಾಲದಲ್ಲೇ ಈ ಗ್ರಹಣ ಬಂದಿದೆ. ಆದರೆ ಗ್ರಹಣ ನಮ್ಮ ಈ ಭೂಭಾಗದ ಮೇಲೆ ಯಾವುದೇ ಪ್ರಭಾವ ಬೀರದೇ ಇರೋದರಿಂದ ಅದರ ಇಂಪ್ಯಾಕ್ಟ್ ಇರಲ್ಲ. ಆದರೆ ಗ್ರಹಣ ಯಾವ ರಾಶಿ ಮೇಲೆ ನಡೀತಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಪರ್ವಕಾಲದಲ್ಲಿ ಸೂರ್ಯ, ಈ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಸೂರ್ಯ ಏನು ಮಾಡ್ತಾನೆ, ಕನ್ಯಾ ರಾಶಿಯಿಂದ ಅವನು ತುಲಾ ರಾಶಿಗೆ ಸಂಚರಿಸ್ತಾನೆ. ನೀವು ಸೈಂಟಿಫಿಕ್ಕಾಗಿ ನೋಡಿದ್ರೆ ನಾರ್ತ್ ಎಮಿಸ್ಪಿಯರಿಂದ ಸೌತ್ ಕಡೆಗೆ ಹೋಗ್ತಾನೆ. ಆ ಸೌತಲ್ಲೇ ನಾನು ಆಗಲೇ ಹೇಳಿದ್ನಲ್ಲ, ಒಂದು ಸದರನ್ ಸೆಲೆಸ್ಟಿಯಲ್ ಅಂತ ಒಂದು ಸ್ಪಿಯರ್ ಇದೆ, ಅದನ್ನೇ ಪಿತೃಲೋಕ ಅಂತ, ಅದಿರೋದು ಸೌತ್ ಇದರಲ್ಲಿ. ಸೊ ಈ ಸಂಚರಿಸಬೇಕಾದ್ರೆ ಅವನು ಇವತ್ತು ಯಾವ ರಾಶಿಗೆ ಹೋಗ್ತಾ ಇದ್ದಾನೆ, ತುಲಾ ರಾಶಿಗೆ ಹೋಗ್ತಾ ಇದ್ದಾನೆ. ತುಲಾ ರಾಶಿ ಮೇಲೆ ಗ್ರಹಣ ಬೀರ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಎನರ್ಜೀಸ್, ಈಗ ನಾನು ತುಲಾ ರಾಶಿ ಹುಟ್ಟಿದರೆ ಆ ಗ್ರಹಣದ ಕಾರಣದಿಂದಾಗಿ ನನ್ನಲ್ಲಿ ವ್ಯತ್ಯಾಸಗಳಾಗ್ಬೋದು. ಅದು ಕೂಡ ತುಂಬ ಅದ್ಭುತವಾದ ಸೈನ್ಸ್ ಇದೆ. ಈಗ ಒಂದು ಅಮಾವಾಸ್ಯೆ ನೀವು ಹೇಳಿದ್ರಿ, ಅಮಾವಾಸ್ಯೆ ದಿನ ಯಾರು ಹೋಗ್ಬೇಡ್ರಪ್ಪ, ಒಳ್ಳೆ ಕೆಲಸ ಮಾಡಬೇಡಿ. ಏನಕ್ಕೆ ಕೇಳ್ತೀವಿ ಅಂದರೆ, ನೀವು ಸಣ್ಣದಾದ ಒಂದು ಸಮುದ್ರ ತಗೊಳ್ಳಿ. ಸಮುದ್ರ ಅಂದರೆ ಕಂಪ್ಲೀಟ್ ನೀರದು. ಆ ನೀರು ಅಮಾವಾಸ್ಯೆ ದಿನ ಫ್ಲಕ್ಚುಯೇಟ್ ಆಗುತ್ತೆ, ತುಂಬ ಜೋರಾಗಿ ಬೋರ್ಗರಿಯುತ್ತೆ ಅಂತ ಸೈನ್ಸು ಹೇಳುತ್ತೆ. ಅದನ್ನು ನಾವು ಸಾಕ್ಷಿಯಾಗಿದ್ದೀವಿ. ನಾವು ಎಲ್ಲ ಮನುಷ್ಯರು, ನಮ್ಮ ದೇಹದಲ್ಲಿರೋದು ಕೂಡ 70% ನೀರೇ. ಆಬ್ವಿಯಸ್ಲಿ ಈ ಬ್ಲಡ್ ಪ್ರೆಷರ್ ಅಂತ ಏನು ಹೇಳ್ತೀವಿ ಹೇಳಿ, ನಾರ್ಮಲ್ಲಾಗಿ ಹರಿತಿರುವಂತಹ ರಕ್ತ ಉದ್ವೇಗಗೊಂಡು ಸ್ಪೀಡಾಗಿ ಹರಿದ್ರೆ ಅದು ಬ್ಲಡ್ ಪ್ರೆಷರ್ ಆಗುತ್ತೆ. ತುಂಬ ತಾಳ್ಮೆಯಿಂದ ಹರಿದ್ರೆ ಲೋ ಬಿ ಪಿ ಅಂತೀವಿ. ನೀವು ಬಿ ಪಿನಲ್ಲಿದ್ದಾಗ ನೀವು ಯಾವುದೇ ಡಿಸಿಷನ್ ತೊಗೊಳ್ಳಿ, ಅದು ರಾಂಗ್ ಆಗುತ್ತೆ, ತಪ್ಪಾಗುತ್ತೆ. ನಾನು ಹೈ ಬಿ ಪಿ ಆದಾಗ ರಸ್ತೆನಲ್ಲಿ ಹೋದರೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅಮಾವಾಸ್ಯೆ ಅಂದರೆ ಇಟ್ ಮೇ ಫ್ಲಕ್ಚುಯೇಟ್ ಯುವರ್ ಬ್ಲಡ್, ನಿಮ್ಮ ರಕ್ತವನ್ನು ತುಂಬ ಉದ್ವೇಗಗೊಳಿಸುತ್ತೆ. ಎಕ್ಸಾಂಪಲ್, ನಿಮ್ಗೆ ಅಷ್ಟು ದೊಡ್ಡ ಸಮುದ್ರನೇ ಮಾಡುತ್ತೆ ಅಂದರೆ 70% ನೀರಿರೋ ನಮ್ಮಲ್ಲೂ ಅದು ವ್ಯತ್ಯಾಸಗಳಾಗ್ಬೋದು. ಆ ಕಾರಣಕ್ಕೆ ಅಮಾವಾಸ್ಯೆಯಲ್ಲಿ ಹೋಗಬೇಡಿ, ಇದು ಅಲ್ಲಿರುವಂತಹ ವಿಜ್ಞಾನ. ಸೊ ಈ ಅಮಾವಾಸ್ಯೆ ಪಿತೃಗಳಿಗೆ ತರ್ಪಣವನ್ನು ನೀಡ್ಬೋದು. ಗುರುಗಳು ಹೇಳಿದಾಗೆ ಅವ್ರನ್ನ ಸಂತುಷ್ಟಿಗೊಳಿಸ್ಬೋದು. ಗ್ರಹಣಕ್ಕೆ ಇದ್ರ ಮೇಲೆ ಇಂಪ್ಯಾಕ್ಟ್ ಇಲ್ಲ. ಆದರೆ ಗ್ರಹಣ ನಡೀತಿರುವಂತಹ ರಾಶಿ
ಒಂದು ಸರ್ಕಲ್ನ ನೀವು 12 ಭಾಗ ಮಾಡಿದ್ರೆ 12 ರಾಶಿ ಆಗುತ್ತೆ. ಅದ್ರ ಮೇಲೆ ನಕ್ಷತ್ರಗಳಿದೆ, ಅದ್ರ ಮೇಲೆ ಈ ಪ್ಲ್ಯಾನೆಟ್ಗಳು ಇವಾಲ್ವ್ ಆಗ್ತಿರುತ್ತೆ. ನಾವು ಭೂಮಿ ಮೇಲೆ ಇದ್ದೀವಿ, ನಮ್ಮ ಭೂಮಿ ಈಗ ಸೂರ್ಯ ಆ ರಾಶಿ ಮೇಲೆ ಹೋದಾಗ ನಿಮ್ಮದು ಯಾವ ರಾಶಿ ಆಗಿದೆ ಆ ರಾಶಿಗೆ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಇದೆ. ಸೊ ಇದು ಓವರಾಲ್ ಸೈನ್ಸ್ ಮತ್ತು ಮಾನವೀಯ ಮೌಲ್ಯಗಳು ಮಹಾಲಯ ಅಮಾವಾಸ್ಯೆ ಮತ್ತು ನಮ್ಮ ಗ್ರಹಣದಲ್ಲಿರುವಂಥದ್ದು. ಇದು ಗುರುಜಿ, ಮಹಾಲಯ ಅಮಾವಾಸ್ಯೆ ದಿನವೇ ಪಿತೃಗಳಿಗೆ ತರ್ಪಣವನ್ನು ಕೊಡಬಹುದಾ? ದೀಕ್ಷಿತ್ ಗುರುಜಿ ಅವರನ್ನ ಮಾತನಾಡಿಸ್ಬಿಡ್ತೀನಿ, ಕಾರ್ತಿಕ್ ಗುರುಜಿ ಅವರನ್ನ. ಗುರುಜಿ, ಇನ್ನು ಕೆಲವೊಂದು ಕ್ಷೇತ್ರಗಳನ್ನು ಮಾತ್ರ ಅದಕ್ಕೆ ಪ್ರಾಮುಖ್ಯತೆ ಇರುವಂಥದ್ದು. ಈ ಒಂದು ಕಾರ್ಯಗಳನ್ನು ಮಾಡಬೇಕು ಅಂದರೆ ಕೆಲವೊಂದು ಕ್ಷೇತ್ರಗಳು, ಎಕ್ಸಾಂಪಲ್ ಗಯಾ ಕ್ಷೇತ್ರ ಅಂತ ಹೇಳಿ, ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಅಥವಾ ಮಹತ್ವ ಇದೆ? ಓಕೆ, ನಮ್ಮ ಧರ್ಮದಲ್ಲಿ ಕೊನೆಗೆ ಏನಂತ ಹೇಳ್ತಾರೆ ಅಂದರೆ ಒಂದು ಮುಕ್ತಿ ಸಿಕ್ಲಪ್ಪ ಅಂತ ಕೇಳ್ತಾರೆ. ಆ ಮುಕ್ತಿ ಅಂದ್ರೇನು? ನಿನಗೆ ಪುನರ್ಜನ್ಮ ಮುಕ್ತಿನ ಅಲ್ಲ. ಯಾಕಂದರೆ ಪುನರ್ಜನ್ಮ ಅಂದರೆ ಮತ್ತೆ ನೀನು ಕರ್ಮಗಳನ್ನ ಮಾಡಬೇಕು. ಅಥವಾ ನೀನು ಸ್ವರ್ಗಲೋಕಕ್ಕೆ ಹೋಗ್ಬಿಟ್ರೆ ಮುಕ್ತಿನ? ಅದು ಎಷ್ಟು ಅನುಭವಿಸೋಕ್ಕಾಗುತ್ತೆ ಅಲ್ವಾ? ಮುಕ್ತಿ ಅಂದರೆ ನಮ್ಮಲ್ಲಿ ಏನು ಹೇಳ್ತೀವಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಅಪರಕರ್ಮ ಮಾಡೋದಕ್ಕೆ ಒಂದು ಕಾರ್ಡ್ ಮಾಡಿಸ್ತಾರೆ. ಏನಂತ ಕೊಡ್ತಾರೆ ಹೇಳಿ? ಅವ್ರಿಗೆ ಶೈವ ಪಂಥದವರಾಗಿದ್ದರೆ ಶಿವಗಣಾರಾಧನೆ ಅಂತಾರೆ, ಅಥವಾ ವಿಷ್ಣು ಇದಾಗಿದ್ದರೆ ವೈಕುಂಠ ಸಮಾರಾಧನೆ ಅಂತಾರೆ. ಮೂಲವಾಗಿ ವೈಕುಂಠ ಸಮಾರಾಧನೆ ಅಂತ ಹೇಳ್ತಾರೆ. ಅಂದರೆ ನೀನು ವೈಕುಂಠನ ಸೇರಿದ್ರೆ ಅದು ನಿನಗೆ ಮುಕ್ತಿ. ಅಂದರೆ ಫೈನಲಿ ಭಗವಂತನಲ್ಲಿ ಲೀನವಾಗಿಬಿಟ್ರೆ ಅದು ಮುಕ್ತಿ ಅಂತ. ಅಂದರೆ ನಿನ್ನ ಆತ್ಮ ಮತ್ತೆ ಯಾವುದೇ ಈ ಹಗ್ಗ ಜಗ್ಗಾಟಗಳಿಗೆ ಸಿಗಾಕೊಳ್ಳಲ್ಲ ಅಂತ ಹೇಳ್ತಾರೆ. ಆ ಉದ್ದೇಶನೇ ಮುಕ್ತಿ ಅಂತ ಹೇಳಿ, ಆಯಿತಾ? ಆ ಮುಕ್ತಿ ಹೇಗೆ ಪಡಿಬೇಕು ಅಂದರೆ, ಸಹಜವಾಗಿ ಭಗವಂತ ಎಲ್ಲಿರ್ತಾನೆ ಅವನನ್ನು ಹೋಗಿ ಸೇರಿಕೊಂಡ್ರೆ ನಾನು ಪಡ್ಕೋತೀನಿ. ನಾನು ದೈಹಿಕವಾಗಿ ಭಗವಂತನ ಸೇರ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಒಂದು ವಿಗ್ರಹ ಅಂತ ತಬ್ಬೋದಷ್ಟೇ. ಆದರೆ ನನ್ನಲ್ಲಿರುವಂತಹ ಆತ್ಮ ಆ ಭಗವಂತನನ್ನು ಲೀನವಾಗಬೇಕು ಅಂತ ಹೇಳ್ತಾರೆ. ಭಗವಂತ ಈಗ ನೀವು ಹೇಳಿದಂತಹ ಗಯಾ ಕ್ಷೇತ್ರ, ಗಯಾ ಕ್ಷೇತ್ರದಲ್ಲಿ ಏನಿದೆ ಅಂದರೆ ಅಲ್ಲಿ ಸಾಕ್ಷಾತ್ ಮಹಾವಿಷ್ಣುವಿನ ಪಾದ ಇದೆ ಅಂತ ಹೇಳ್ತಾರೆ. ಅಂದರೆ ನೀವು ಈಗಲೂ ನೋಡಬಹುದು, ಆ ಗಯಾ ಕ್ಷೇತ್ರದಲ್ಲಿ ಒಂದು ಪಾದದ ಗುರುತಿದೆ. ಆ ಪಾದದ ಗುರುತಿನಲ್ಲಿ ಶಂಖ, ಚಕ್ರ, ನಕ್ಷತ್ರ, ಅಂದರೆ ಸಾಕ್ಷಾತ್ ಮಹಾವಿಷ್ಣುವಿನ ಪಾದ ಇಟ್ಟಿದ್ದ ಸ್ಥಳ ಅದು ಅಂತ ಹೇಳ್ತಾರೆ. ಸೊ ನಾವೇನು ಮಾಡ್ತೀವಿ, ಎಲ್ಲರೂ ತುಂಬ ಹಪಾಪಿ ಏನಂದರೆ, ಈಗ ಪಿತೃದೋಷ ಇದ್ದರೂ ಸಹ ಅಲ್ಲೋಗಿ ಗಯಾ ಕ್ಷೇತ್ರದಲ್ಲಿ ತರ್ಪಣ ಕೊಟ್ಬಿಡಿ. ಏನಾಗಾರೆ ಪಿತೃದೋಷ ಅಂದರೆ ಆ ಪಿತೃವಿನ ಆತ್ಮಕ್ಕೆ ತ್ರಿಶಂಕು ಸ್ಥಿತಿಲಿರುತ್ತೆ. ಯಾಕೆ ಅಂದರೆ ಆ ಭೂಲೋಕದಲ್ಲಿ ದೈಹಿಕವಾಗಿ ಆತ್ಮ ಇದ್ದಾಗ ಒಂದು ಗೋಹತ್ಯೆ ಅಥವಾ ಬ್ರಹ್ಮಹತ್ಯೆ ಅಂತೀವಿ. ಅಂದರೆ ಯಾರು ನಿಷ್ಠೆಯಿಂದ ಇದ್ದಂತಹ ಒಬ್ಬ ಬ್ರಾಹ್ಮಣನ ನೋಯಿಸೋದು ಅಥವಾ ಅವನ ಅಪಮೃತ್ಯುವಿಗೆ ಕಾರಣವಾಗುವಂಥದ್ದು, ಅಥವಾ ಯಾವುದಾದ್ರೂ ದೇವಸ್ಥಾನಗಳದ ಭೂಮಿಗಳನ್ನು ಗೊತ್ತೋ ಗೊತ್ತಿಲ್ಲದೇನೋ ನಾವು ಅಕ್ವೈರ್ ಮಾಡ್ಕೊಂಡು ಅದನ್ನು ಬಳಸ್ಕೊಂಡ್ಬಿಟ್ಟಿರುವಂಥದ್ದು. ಇದೆಲ್ಲ ಮಾಡಿದ್ರೆ ಸಹಜವಾಗಿ ಯಮಧರ್ಮ ಏನು ಹೇಳ್ತಾನೆ, ಇಲ್ಲಪ್ಪ ನೀನು ಒಳ್ಳೆ ಕರ್ಮಗಳನ್ನ ಮಾಡಿಲ್ಲ, ನಿನಗೆ ಯಾವುದೇ ಥರ ಲಾಜಿಕಲ್ಲಾಗಿ ನಿನಗೊಂದು ಎಂಡ್ ಕೊಡಲ್ಲ ಅಂತ ಹೇಳ್ತಾನೆ. ಆ ತ್ರಿಶಂಕು ಸ್ಥಿತಿಲಿರುತ್ತೆ. ಅವಾಗ ಏನು ಹೇಳ್ತವೆ, ಪಿತೃದೋಷ ಇದೆ, ನೀವು ಗೋಕರ್ಣಕ್ಕೆ ಹೋಗಿ ಅಥವಾ ಗಯಾಗೆ ಹೋಗಿ ಅಲ್ಲಿ ತರ್ಪಣ ಮತ್ತು ಶ್ರಾದ್ದ ಮಾಡಿ ಅಂತಾರೆ. ತರ್ಪಣ ಅಂದರೆ ಆರ್ಗೆ ನೀರು ಬಿಡುವಂಥದ್ದು, ಶ್ರಾದ್ದ ಅಂದರೆ ಗುರುಗಳು ಹೇಳಿದಾಗೆ ಶ್ರದ್ಧೆಯಿಂದ ಮಾಡುವಂಥದ್ದು. ಏನು ಮಾಡೋದು ಅಂದರೆ ಒಂದು ಡೊನೇಟ್ ಮಾಡೋದು, ದಾನ ಮಾಡೋದು ಅಂತ ಹೇಳ್ತಾರೆ. ಆ ಎರಡನ್ನೂ ನಾವು ಗಯಾದಲ್ಲಿ ಯಾಕೆ ಮಾಡ್ತೀವಿ ಅಂದರೆ, ಫೈನಲಿ ನಾನು ಆಗಲೇ ಹೇಳಿದಾಗೆ ವೈಕುಂಠಕ್ಕೆ ನನ್ನ ಆತ್ಮ ತಲುಪಿಬಿಟ್ರೆ ಮುಕ್ತಿ ಅಂತ. ವೈಕುಂಠಕ್ಕೆ ತಲುಪಬೇಕು ಅಂದರೆ ವೈಕುಂಠದಲ್ಲಿ ಯಾರು ಅಧಿಪತಿ? ಮಹಾವಿಷ್ಣು. ಅವನ ಪಾದದ ಮೇಲೆ ಅಲ್ಲಿ ತರ್ಪಣ ಬಿಡಿಸ್ತಾರೆ. ಅಂದರೆ ನನ್ನ ಪಿತೃಗಳು ಈಗ ತ್ರಿಶಂಕು ಸ್ಥಿತಿಲಿದ್ದಾರೆ, ಯಾರೋ ದೊಡ್ಡವ್ರ ಗುರುಗಳು ಹೇಳಿದ್ದಾರೆ, ಇಲ್ಲಪ್ಪ ನೀನು ಪಿತೃದೋಷ ಇದೆ, ಹಾಗಾಗಿ ನೀನು ಏಳಿಗೆ ಆಗ್ತಾಯಿಲ್ಲ, ನಿನ್ನ ಮನೇನ ಈ ಥರ ಆಗ್ತಿದೆ, ನೀನು ಅಲ್ಲಿ ಹೋಗಿ ತರ್ಪಣ ಬಿಡು ಅಂತ ಏಕೆ ಹೇಳ್ತಾರೆ ಅಂದರೆ, ಸಾಕ್ಷಾತ್ ವಿಷ್ಣುವಿನ ಪಾದದ ಮೇಲೆ ಗಯಾ ಕ್ಷೇತ್ರದಲ್ಲಿ ತರ್ಪಣವನ್ನು ಬಿಡಿಸ್ತಾರೆ. ಆ ತರ್ಪಣ ಬಿಡೋದು ಅಂದರೆ ನನ್ನ ಪೂರ್ವಿಕರ ಆತ್ಮ ತಪ್ಪು ಮಾಡಿ ಯಾವ ತ್ರಿಶಂಕು ಸ್ಥಿತಿಲಿದೆಯೋ ಅಲ್ಲಿ ವಿಷ್ಣು ಪಾದದ ಮೇಲೆ ಅವರ ಆತ್ಮ ಹೊಟ್ಟೋಗ್ಲಿ, ಅಂದರೆ ಅಲ್ಲಿ ವಿಷ್ಣುವಿನ ಪಾದದಲ್ಲಿ ಒಳಗಡೆ ಲೀನ ಆಗಲಿ ಅಂತಾರೆ. ಅಪರಕರ್ಮಗಳನ್ನ ಮಾಡಿದಾಗ ಆಶೀರ್ವಾದ ಹೇಗೆ ಮಾಡ್ತಾರೆ ಅಂದರೆ, ನಾರಾಯಣ ಸಾಯುಜ್ಯ ಪ್ರಾಪ್ತಿರಸ್ತು ಅಂತಾರೆ. ಅಂದರೆ ನಾರಾಯಣನ ಒಟ್ಟಿಗೆ ಈ ಆತ್ಮ ಹೋಗಿ ತಲುಪಿಬಿಡಲಿ ಅಂತಾರೆ. ಎಲ್ಲ ಇಂಟರ್ ರಿಲೇಟೆಡ್ ಇದು. ಆ ನಾರಾಯಣನ ತಲುಪಿಸೋ ಅಂಥ ಕರ್ಮನೇ ಗಯಾ ಕ್ಷೇತ್ರ. ಹೇಗೆ ನಾರಾಯಣ ಅಂದರೆ ಅಲ್ಲಿ ಸಾಕ್ಷಾತ್ ವಿಷ್ಣುವಿನ ಪಾದ ಇದೆ, ಅವನ ಪಾದಕ್ಕೆ ಬಿಟ್ಬಿಟ್ರೆ, ಅವನ ಪಾದದಲ್ಲಿ ಆತ್ಮ ಲೀನವಾಗಿಬಿಟ್ರೆ ಮತ್ತೆ ಅದಕ್ಕೆ ಯಾವುದೇ ತರಹ ಅಗ್ಗಜಗಾಟಗಳು ಸಿಗಾಕೊಳ್ಳಲ್ಲ. ಸ್ವರ್ಗದಲ್ಲಿ ಅಯ್ಯೋ ಇಷ್ಟೊಂದು ಸುಖ ಅನ್ನೋ ಕಷ್ಟ ಇರಲ್ಲ. ಅಥವಾ ಮತ್ತೆ ಇನ್ನೊಂದು ಯಾವುದೋ ಒಂದು ಜನ್ಮ ತಾಳಿ ಮತ್ತೆ ಈ ಹಿಂಸೆ ಭಾವನೆಗಳ ತೊಳೆದಾಟಕ್ಕೆ ಸಿಗಾಕೊಳ್ಳಲ್ಲ. ಒಂದು ಪ್ರಶಾಂತವಾದ ಸ್ಥಿತಿಗೆ ಅದು ತಲುಪಿಬಿಡುತ್ತೆ ಅಂತ. ಓಕೆ, ಎಸ್ ಗುರುಜಿ, BTV ಧನ್ಯವಾದ. ಇದು ಒಳ್ಳೆ ಟಾಪಿಕ್ಕು, ರೈಟ್ ಟೈಮ್. ಧನ್ಯವಾದ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.